ಕಾಂಗ್ರೆಸ್ ಪಕ್ಷದ ಕೆಲವು ಮರಿ ಪುಡಾರಿಗಳು ಟಿಜೆ ಅಬ್ರಾಹಂ ಬಗ್ಗೆ ನನ್ನ ಹೇಳಿಕೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. 2018ರಲ್ಲಿ ಟಿಜೆ ಅಬ್ರಾಹಂ ಉಡುಪಿಗೆ ಬಂದು ನಾನು 1.1 ಕೋಟಿ ರೂಪಾಯಿ ಆಸ್ತಿ ಮೌಲ್ಯವನ್ನು ಅಡವಿಟ್ಟು 193 ಕೋಟಿ ಸಾಲ ಪಡೆದಿದ್ದೇನೆ ಸಿಂಡಿಕೇಟ್ ಬ್ಯಾಂಕ್ನಿಂದ ಎಂಬ ಸುಳ್ಳು ಆರೋಪವನ್ನು ಮಾಡಿರ್ತಾರೆ. ಅದನ್ನು ಪುನಃ 2019ರಲ್ಲಿ ಪುನರುಚ್ಚಾರ ಮಾಡ್ತಾರೆ. ಈ ಬಗ್ಗೆ ನಾನು ಉಡುಪಿ ನ್ಯಾಯಾಲಯದಲ್ಲಿ ಟಿಜೆ ಅಬ್ರಾಹಂ ವಿರುದ್ಧ 2018ರಲ್ಲಿ ಒಂದು ಮಾನನಷ್ಟ ಮೊಕದ್ದಮೆ ಮತ್ತು 2019ರಲ್ಲಿ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿರುತ್ತೇನೆ. ಅದು ಈಗ ಅಂತಿಮ ಹಂತದ ವಿಚಾರಣೆಯಲ್ಲಿ ನ್ಯಾಯಾಲಯದ ಮುಂದೆಗಿದೆ. ಒಂದು ವೇಳೆ ಸಿದ್ದರಾಮಯ್ಯನವರು ನಿರಪರಾಧಿ ಎಂದು ಅವರಿಗೆ ಅನಿಸಿದ್ರೆ ಅವರು ಕೂಡ ಧೈರ್ಯವಾಗಿ ನಾನು ಹೇಗೆ ಟಿಜೆ ಅಬ್ರಾಹಂ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದೇನೋ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಟಿಜೆ ಅಬ್ರಾಹಂ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುವಂತ ಧೈರ್ಯವನ್ನು ತೋರಿಸಲಿ ಅಂತ ನಾನು ಸವಾಲು ಹಾಕ್ತಾ ಇದ್ದೇನೆ.